ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಭೂಮಿ ಗಾಯ ಕೂತಿರೋದನ್ನ ನೋಡಿ ಶ್ರವಣಿಗೆ ಬಹಳ ಬೇಸರ ಆಗುತ್ತೆ. ಚೆನ್ನಾಗಿ ಎರಡು ಕೆನ್ನೆಗೆ ಬಾರಿಸ್ತಾನೆ ಅವಳಿಗೆ. ಅದಾದ್ಮೇಲೆ ಇದು ಯಾರು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ತನಿಖೆ ಮಾಡಿದಾಗ ಅಪ್ಪು ಹೇಳ್ಕೊಟ್ಲು ಅಂತ ಹೇಳಿ ಅಪ್ಪು ಕಡೆ ತೋರಿಸ್ತಾಳೆ ಪಾಪಿ. ಆದ್ರೆ ಇಲ್ಲಿ ದೇವ್ಯಾನಿ ಸ್ವಲ್ಪದ್ರಲ್ಲೇ ಬಚಾವಾಗ್ಬಿಟ್ಟಿರ್ತಾಳೆ. ಅವಳಿಗೆ ಗೊತ್ತಿರುತ್ತೋ ಏನೋ, ಒಟ್ಟಾರೆ ಆ ವಿಡಿಯೋದಲ್ಲೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾಳೆ. ಪಾಪ ಅವನು ಏನೇ ಆಗ್ಲಿ ಭೂಮಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ನನ್ನ ಮಗಳಿದ್ದಂಗೆ. ಅವಳಿಗೆ ಚೂರ್ ಹಾಕೋದು, ಮತ್ತೊಂದು ಮಾಡೋದು, ಅದೆಲ್ಲ ಅವಳಿಗೆ ತೊಂದರೆ ಕೊಡೋದು, ಅವೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಹುಷಾರು ಅಂತ ಹೇಳಿ ಅವಳು ಪಾಸಿಟಿವ್ ಆಗಿ ಮಾತಾಡೋದು ರೆಕಾರ್ಡ್ ಅಲ್ಲಿ ಇರುತ್ತೆ. ಇನ್ನು ಇವಳು ಅಪ್ಪು ಅಂಜುಗೆ ಯಾಕೆ ಹೆದರಿಕತೀಯ, ನನ್ನ ತಮ್ಮನ್ ನಿನ್ ಮದ್ವೆ ಆಗ್ಬೇಕಲ್ವಾ, ನಾನು ಏನೋ ಒಂದ್ ಮಾಡ್ತೀನಿ, ನಾನು ಅವಳು ಗಾಜಿನ ಚುಚ್ಕೊಂಡ್ರೆ ಸರಿ ಹೋಗುತ್ತೆ. ಅಲ್ಲಿಗೆ ಅವಳನ್ನ ಒಂದು ಮೂಲಕ್ಕೆ ಕೂರ್ಸ್ಬಿಟ್ರೆ ನಮ್ಮ ಆಟ ಸಕ್ಸಸ್ ಆಗುತ್ತೆ, ನಮ್ ಕೆಲಸ ಸಕ್ಸಸ್ ಆಗುತ್ತೆ. ಅದಕ್ಕೆ ಅಂಜು ಎದುರ್ಕೊತಾ ಇರ್ತಾಳೆ. ಅದಕ್ಕೆ ಅಪ್ಪು ಧೈರ್ಯ ಕೊಡ್ತಾ ಇರ್ತಾಳೆ. ಯಾಕೆ ಎದುರ್ತೀಯ, ಸುಮ್ಮನಿರು, ಯಾವಾಗ್ಲೂ ನನ್ನ ತಮ್ಮನೇ ಕಾವಲಿರ್ತಾನ, ಅವ್ನಿಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ. ಇದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅಶ್ವಿನ್ ಕೂಡ, ಅವಳು ಕೂಡ ಮಾತಾಡಿರ್ತಾಳೆ. ಇಲ್ಲ, ಹೇಗಾದ್ರೂ ಮಾಡಿ ನಾವು ಅವಳಿಗೆ ಜೊಕ್ಕಂಗ್ ಮಾಡ್ಲೇಬೇಕು, ಚಲ್ಲಿ ಈ ಕೆಲಸ ಮಾತ್ರ ಬಿಡಬಾರ್ದು ಅಂತ ಹೇಳಿ. ಇದೆಲ್ಲ ನೋಡ್ತಿದ್ದಾಗಲೇ ಸಂಗೀತಾಗೆ ಸಖತ್ತು ಬೇಸರ ಆಗುತ್ತೆ ಮಗಳ ಮೇಲೆ. ಎಷ್ಟು ನಾಚಿಕೆ ಆಗಲ್ವೇನೆ, ನೀನೇನೆ ನನ್ನ ಮಗಳು, ನನ್ನ ಹೊಟ್ಟೆಲಿ ಇಂಥ ಮಗಳು ಹುಟ್ಟಿದಾಳ ಅನ್ನೋದೇ ನನಗೆ ನಿಜಕ್ಕೂ ಬಹಳ ನೋವಾಗ್ತಾ ಇದೆ. ಹಿಂಗೆಲ್ಲ ಮಾಡಿದ್ಯಲ್ಲೇ ಪಾಪ, ಏನ್ ಅನ್ಯಾಯ ಮಾಡಿದ್ಲೆ ಅವಳು ನಿನ್ಗೆ? ಭೂಮಿ ಏನಾದ್ರು ಅನ್ಯಾಯ ಮಾಡಿದ್ಲೇನೆ ನಿನ್ಗೆ? ನೀನ್ ಹಿಂಗೆ ಬಿಟ್ರೆ ನೀನು ಇನ್ನು ಮನೆ ಹಾಳು ಮಾಡ್ಬಿಡ್ತೀಯ, ಇನ್ನು ಏನೇನೇನೇನ್ ಪ್ಲಾನ್ ಮಾಡ್ತೀಯೋ. ನಡಿ ಮೊದ್ಲು ಹೋಯ್ತಾ ಇರು, ಇಲ್ಲಿ ಅಜಿತ್ತು ಬಿಡೋದಿಲ್ಲ. ಸದಾನಂದ್ ಬನ್ನಿ ಅರೆಸ್ಟ್ ಮಾಡಿ ಎಲ್ರನ್ನೂ, ಯಾರು ಇದು ಶಾಮಿಲ್ ಆಗೋರು ಎಲ್ರನ್ನೂ ಅಂತ ಹೇಳಿ ಕರ್ಸಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ನಿಂತ್ಕೊಂಡು ಏನು ಮಾತಾಡೋದಿಲ್ಲ. ಶ್ರವಣ್ ತಪ್ಪು ಅವ್ಳದು ಇದೆ, ಅಶ್ವಿನಿದು ಇದೆ, ಇದೆಲ್ರದ್ದು ಇದೆ, ಸುಮ್ಮನೆ ನಿಂತಿರ್ತಾರೆ. ಆನಂತರ ಸಂಗೀತ, ಮೊದಲು ಈ ಮನೆಯಿಂದ ಹೊರಟು ಹೋಗು, ನೀನು ಇರೋ ಕೂಡ್ದು, ನೀನು ಒಂದ್ ಅರಗಳಿಗೆ ಕೂಡ ಇರೋ ಕೂಡುದು ಅನ್ನತಿದಾಗ ರಾಮಣ್ಣ, ಏನ್ ಸಂಗೀತ, ಮನೆಯಿಂದ ಆಚೆ ಕಳಿಸೋದೇ ಒಂದು ಪರಿಹಾರನ, ಯಾಕೆ ಹಿಂಗ್ ಆಡ್ತಾ ಇದೀಯಾ? ಮತ್ತೆ ಹೇಳ್ತಾಳೆ ಸಂಗೀತ, ನೋಡಿ ಮಗಳು ಅಂತ ಮುತ್ಸಿ ಹಾಳು ಮಾಡಿದ್ದೀರ. ಯಾರೇನೋ ಎತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಮಗಳು ವಿಚಾರದಲ್ಲಂತೂ ನಾನು ಇಷ್ಟೇ, ನಾನು ಶಿಸ್ತಾಗಿ ನಡ್ಕೋತೀನಿ. ಅವಳು ಈ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹಾಗಂತಿದ್ದಾಗಲೇ ರಾಮಣ್ಣ, ಆಯ್ತು ಬಮ್ಮ, ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭೂಮಿ, ಅತ್ತೆ ಯಾಕೆ ಮನೆ ಬಿಟ್ಟು ಕಳಿಸ್ತೀರ ಈ ಸಮಯದಲ್ಲಿ, ನವರಾತ್ರಿ ಅಂತ ಅಂದಾಗ ಸಂಗೀತ ಅಂತ ನೋಡ್ದೇನೆ ಅವಳು ಇಷ್ಟು ಒಳ್ಳೆತನ ನೋಡೆ. ನನ್ನ ಮಗ ಸೊಸೆನಾರು ಚೆನ್ನಾಗಿರ್ಲಿ, ಇವಳು ಬದುಕನಂತೂ ಹಾಳು ಮಾಡ್ಕೊಂಡ್ಲು, ನನ್ನ ಮಗ ಸೊಸೆ ಚೆನ್ನಾಗಿರೋದನ್ನಾದ್ರೂ ನಾನು ನೋಡ್ಬೇಕು ಹಾಗಂತ ಅಂತಾರೆ. ಅಂತಿದ್ದಾಗನೇ ಇಲ್ಲಿ ಶ್ರವಣ್ಣು ಬೇಸರ ಮಾಡ್ಕೊಂಡು ಆ ಕಡೆ ಹೊಟ್ಟೋಗ್ಬಿಡ್ತಾರೆ. ಹೋಗ್ತಿದ್ದಾಗನೇ ಇವಳು ಕಳ ಮನಸ್ವಿನಿ ನಾಟಕ ಆಡೋಕ್ ಶುರು ಮಾಡ್ತಾಳೆ. ನನ್ ತಪ್ಪಾಯ್ತು ಭೂಮಿ, ದಯಮಾಡಿ ನನ್ನನ್ನ ಕ್ಷಮಿಸು, ನಾನು ಇನ್ನೆಂದೂ ಕೂಡ ಇಂಥ ತಪ್ಪು ಮಾಡಲ್ಲ ಅಂತ ಹೇಳಿ ಕಾಲಿಗೆ ಬೀಳೋ ಅಷ್ಟು ಕ್ಷಮೆ ಕೇಳ್ತಾಳೆ. ಶ್ರವಣ್ ಅದಕ್ಕೆ, ನೋಡು ಇನ್ನೆಂದು ಇಂಥ ತಪ್ಪು ಮಾಡಂಗ್ ಕೂಡ್ದು ನನ್ನ ಮಗಳಾಗಿ ಅಂತ ಹೇಳಿ ಹೇಳ್ತಾರೆ. ಆನಂತರ ಅಜಿತ್ ರಾಮಣ್ಣ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅಲ್ಲ ಮಾವ, ಅಲ್ಲ ಕಣೋ ಶ್ರವಣ್, ಎಲ್ಲಿ ಹೋಗಿದ್ದೀನಿ, ಏನ್ದೆ ಕೇಳಿದೆ ಅಂತ ಅಂದಾಗ ಶ್ರವಣ್, ದೇವಿಯಾನಿ ಫ್ರೆಂಡ್ ಯಾರು ಹೀಗೆ ಶಾರದಾ ಬೆಟ್ಟದಲ್ಲಿ ಸಿಕ್ಕಿದ್ಲು ಅಂತ ಹೇಳಿದ್ರಂತೆ, ಅದಕ್ಕೆ ಬೆಟ್ಟದಲ್ಲಿ ಇರ್ಬೋದು ಅಂತ ಹೇಳಿ ನಾನು ಹೋದೆ ಮೈಸೂರ್ಗೆ. ಹಾಗಾದ್ರೆ ಹೋಗ್ ನೋಡಿದ್ರೆ ಶಾರದಾ ತರನೇ ಇದು, ಶಾರದಾ ಅಲ್ಲ ಅವರು, ಹಾಗಾಗಿ ಸುಮ್ಮನೆ ಬಂದೆ. ಅದಕ್ಕೆ ಅಜ್ಜಿ ಅಂತಾರೆ, ಗಣೇಶನ್ ಪೂಜೆ ಮಾಡಿ ನಮ್ಮ ಅಜ್ಜಿ ತನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತು, ಹಾಗೆ ಈ 9 ದಿನಗಳ ನವರಾತ್ರಿ ಪೂಜೆ ಮಾಡ ತಾಯಿ ದುರ್ಗಾದೇವಿ ಚಾಮುಂಡೇಶ್ವರಿ ನನ್ನ ಸೊಸೆ ಶಾರದಾನ ಮನೆಗ್ ಬರೋಂಗ್ ಮಾಡ್ಲಿ ಅಂತ ಶುಭ ದಿನನ ನಾವು ಕಾಣೋಂಗಾಗ್ಲಿ ಮನೆಯಲ್ಲಿ ಅಂತ ಹೇಳಿ ಅಜ್ಜಿ ಅಂತಾರೆ. ಅದಕ್ಕೆ ಈ ಸಂಗೀತನು ಕೂಡ, ಅಮ್ಮ ನಾವು ಪೂಜೆಗೆ ಏನು ಸಿದ್ಧತೆ ಮಾಡ್ಕೊಳಂಗಿಲ್ವಮ್ಮ, ಬರೀ ನೈವೇದ್ಯ ಮಾಡ್ಕೋಬೇಕಷ್ಟೇ. ಭೂಮಿ ಪ್ರತಿ ದಿನನೂ ಕೂಡ ತಾಯಿಗೆ ಯಾವ್ಯಾವ ಸೇವೆ ಉಡಿಸ್ಬೇಕು ಅನ್ನೋದನ್ನ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾಳೆ. ಅಷ್ಟ್ರ ಮಟ್ಟಿಗೆ ಅಚ್ಚುಕಟ್ಟಾಗಿ ಮಾಡಿದಾಳಮ್ಮ, ನಾವು ನೈವೇದ್ಯವನ್ನ ಮಾಡ್ಕೋಣ ಅಷ್ಟೇ ಅಂತ ಹೇಳಿ ಸಂಗೀತ ಅಂತಾರೆ. ಅಷ್ಟರಲ್ಲಿ ನಚ್ಚಿ ಇದ್ದವನು, ಅಲ್ಲಮ್ಮ ಅಕ್ಕನ್ನ ಮನೆಯಿಂದ ಕಳ್ಸೋದು ಈ ಪರಿಹಾರನೇನಮ್ಮ, ಅವಳು ಮಾಡಿದ ಕೆಲಸ ಏನೋ ತಪ್ಪೇ, ನನ್ಗಿಷ್ಟ ಆಗ್ಲಿಲ್ಲ, ಆದ್ರೆ ಅವಳು ಕಣ್ಣೀರ್ ಹಾಕಿದ್ಲಲ್ಲ, ಅದು ಬಹಳ ನೋವಾಗ್ತಾ ಇದೆಯಮ್ಮ. ಅದಕ್ಕೆ ಸಂಗೀತ ಹೇಳ್ತಾರೆ, ನಚ್ಚಿ ನಿನ್ಗೆ ಅಕ್ಕ ಆಗೋಕೆ ನಮ್ಮ ಮೊದ್ಲು ನಿನ್ ಮಗಳು ಕೊಡೋ, ನನಗೂ ಇದೆ ಕರುಣೆ ಅನ್ನೋದು, ಆದ್ರೆ ಅವಳು ಪದೇ ಪದೇ ಇಂಥ ಅನಾಹುತ ಮಾಡ್ತಾನೆ ಇದ್ದಾಳೆ. ಬಿಡು, ನವರಾತ್ರಿ ಹಬ್ಬನ ಅವಳು ಗಂಡನ ಮನೇಲಿ ಮಾಡ್ಲಿ ಅಚ್ಚುಕಟ್ಟಾಗಿ.
ಇದಕ್ಕೆ ಇಲ್ದಿದ್ರೆ ಏನಂತೆ, ದೀಪಾವಳಿ ಬರ್ತಾ ಇದೆಯಲ್ಲ, ದೀಪಾವಳಿ ಕರ್ಸ್ಕೋಣ, ಸುಮ್ಮನಿರು, ಫ್ರೀ ಮಾಡ್ಬೇಡ ಅಂತ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಭೂಮಿನ ಮಾಡಿ ಮೇಲೆ ಕರ್ಕೊಂಡು ಹೋಗ್ಲಿ, ಅಜಿತ ಎಲ್ಲಿದೆಯೋ ಅಂತ ಕೂಗ್ಕತ್ತಾರೆ ಸಂಗೀತ. ಅಷ್ಟರಲ್ಲಿ ಶ್ರವಣ್ ಇದ್ದವರು ಇಲ್ಲಿ ಮಾಡಿರೋ ಅನಾಹುತಕ್ಕೆ ಅದಕ್ಕೆ ಪ್ರಾಯಶ್ಚಿತ್ತನ ತಪ್ಪಿ ಪ್ರಾಯಶ್ಚಿತ್ತನ ಅದು ಮಾಡ್ಕೋಣ ಅಂತ ಹೇಳಿ ಅನಾಮತ್ ಹಿಂಗ್ ಎತ್ಕೊಳ್ತಾರೆ. ನನ್ನ ಮಗಳು ಇದ್ದಾಗಲ್ವಾ ಅಂತ ಹೇಳಿ. ಅದಕ್ಕೆ ಭೂಮಿ ಅಂತಾಳೆ, ನನ್ನ ಅಪ್ಪ ಅಂತಾನೆ ನಾನು ಮನಸ್ಪೂರ್ವಕವಾಗಿ ನಾನು ಒಪ್ಪಿರ್ಬೇಕಾದ್ರೆ ಅಪ್ಪನಾದವರು ಮಗಳನ್ನ ಎತ್ಕೊಳ್ಳೋದು ತಪ್ಪೇನು, ಬಹಳ ಸಂತೋಷ ನನಗೆ ಅಂತ ಹೇಳಿ ಹೇಳ್ತಾಳೆ. ಸರಿ, ಬೆಳಗಾವತಿ ಎಲ್ಲ ಪೂಜಾ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡು ಭೂಮಿ ಶಾರದಾ ಹಾಡಿರೋ ಹಾಡನ್ನೇ ಬಹಳ ಸುಂದರವಾಗಿ ಆಡ್ತಾಳೆ. ಅದಕ್ಕೆ ಸಂಗೀತ ಇದ್ದವರು, ಎಷ್ಟು ಚೆನ್ನಾಗಿ ಆಡ್ತೀಯ ಭೂಮಿ, ನಮ್ ಶಾರದಾ ಅತ್ಯಂತ ಮೆಚ್ಚಿನ ಹಾಡು ಇದು, ಅವಳು ಯಾವಾಗ್ಲೂ ಇದನ್ನ ಹಾಡೋಳು ಭೂಮಿ ಅಂತ ಅಂದಾಗ, ಅಷ್ಟರಲ್ಲಿ ಮನಸ್ವಿನಿ ನಂಗೂ ಇಷ್ಟ ಅಂತಾಳೆ. ಅದಕ್ಕೆ ಅಜಿತ್ ಇದನ್ನ ಹಾಡು ನೋಡೋಣ 2 ಸಾಲು ಅಂತಾನೆ ಅಜಿತ್. ಇಲ್ಲಿ ಎಲ್ಲಾ ಸುಳಿವು ಕೂಡ ಸಿಕ್ಕಾಗಿದೆ ಭೂಮಿಗೆ. ನಕ್ಲೇಸ್ ಆಗ್ಲಿ, ಅವಳ ಮಾಡೋ ಅಂತ ಎಲ್ಲ ಕೆಲಸ ಕಾರ್ಯಗಳಾಗ್ಲಿ ಎಲ್ಲವೂ ಕೂಡ ಶಾರದಾನ ಹೋಲ್ಕೆನೆ ಸಿಗ್ತಾ ಇದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.